ಮಿಥುನ ರಾಶಿಯವರಿಗೆ ಇದು ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ. ಮಕರ ರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಇಸ್ ನಾಟ್ ಎ ಗುಡ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ನೋಡುವಂಥದ್ದು. ಅದರಲ್ಲಿ ಹೈಲೈಟ್ಸನ್ನು ನೋಡೋದಾದರೆ ಸೆಪ್ಟೆಂಬರ್ 7ನೇ ತಾರೀಕಿಂದ ಸೆಪ್ಟೆಂಬರ್ 13ನೇ ತಾರೀಕುವರೆಗೂ ಶ್ರೀ ಶಕೆ 1947ನೇ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು, ಭಾದ್ರಪದ ಮಾಸದ ಶುಕ್ಲ ಪಕ್ಷದ 1 ದಿನ ಮತ್ತು ಕೃಷ್ಣ ಪಕ್ಷದ ಮಿಕ್ಕ ದಿನಗಳಂತೆ ಸಿಗುವಂಥದ್ದು. ಇನ್ನು 7ನೇ ತಾರೀಕು ಆಗಿರೋದ್ರಿಂದ ಹುಣ್ಣಿಮೆ ಇವತ್ತು ರಾತ್ರಿ 11:59 ಇರುವಂಥದ್ದು. ಶತಭಿಷ ನಕ್ಷತ್ರ. ಬಹಳ ಮುಖ್ಯವಾಗಿ ಇವತ್ತು ಗ್ರಹಣ ಇರುವಂಥದ್ದು, ಚಂದ್ರಗ್ರಹಣ ಇರುವಂಥದ್ದು. ಆದಷ್ಟು ರಾತ್ರಿಯ ಪ್ರಯಾಣವನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಅದರ ಜೊತೆಗೆ ಅನೇಕ ರಾಶಿಗಳಿಗೆ ಶುಭ ಮತ್ತು ಅಶುಭ ಫಲಗಳಿರುವಂಥದ್ದು. ಅದನ್ನು ಮುಗುರು ಮಧು ದೀಕ್ಷಿತ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗ್ರಹಣದ ರಾಶಿ ಫಲವನ್ನು ಹಾಕಿದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಅದನ್ನು ನೋಡಿ ಅಂತ ಹೇಳ್ತಾ, ಇವತ್ತು ಅನಂತ ಹುಣ್ಣಿಮೆ ಚಂದ್ರಗ್ರಹಣ ಇರುವಂಥದ್ದು. ಮತ್ತು 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ, ಪಿತೃಪಕ್ಷ ಪುಣ್ಯಕಾಲ. ಇದು ಈ 15 ದಿನಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡದೆ ಪಿತೃಗಳಿಗೆ ಅನ್ನವನ್ನು ಹಾಕುವಂಥದ್ದು ಮತ್ತು ಎಡೆಯನ್ನು ಇಡುವಂಥದ್ದು ಕಾರ್ಯವನ್ನು ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಾಸದಲ್ಲಿ ಈ ಭಾದ್ರಪದ ಮಾಸ, ಅದರಲ್ಲಿ ಕೃಷ್ಣ ಪಕ್ಷ ಪಿತೃ ಆಚರಣೆ ಮಾಡುವಂಥದ್ದು. ಮತ್ತು 10ನೇ ತಾರೀಕು ಸಂಕಷ್ಟಹಾರ ಚೌತಿ ಇದೆ. ಚಂದ್ರೋದಯ ರಾತ್ರಿ 8:25 ಪ್ಲಸ್ ಅದರ ಜೊತೆಗೆ 10ನೇ ತಾರೀಕು ವಾಸ್ತುವಿನ ಜನನ ಆಗಿರುವಂಥದ್ದು, ವಾಸ್ತು ಪುರುಷನ ಜನನ ಆಗಿರೋದ್ರಿಂದ ವಾಸ್ತು ದೇವತಾ ಆರಾಧನೆ, ವಾಸ್ತು ಪೂಜೆ ಮಾಡೋದ್ರಿಂದ ಕೂಡ ಮನೆಯಲ್ಲಿರುವ ಅನೇಕ ವಾಸ್ತು ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ. ಇನ್ನು ಈ ವಾರದ ಹೈಲೈಟ್ಸ್ ಇಷ್ಟೇ. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ವಾರ ಹೇಗಿದೆ ಅಂತ ನೋಡೋದಾದರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 3, 3, 6, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ನಿಮಗೆ ಚೆನ್ನಾಗಿದೆಯಪ್ಪ. ಒಂದು ಒಳ್ಳೆ ಕಡೆ ಊಟ ಮಾಡುವಂಥ ಯೋಗ, ಸುಖ ಭೋಜನ, ಮತ್ತು ಒಂದಷ್ಟು ಮಿತ್ರರ ಜೊತೆ ಒಂದಷ್ಟು ವ್ಯಾವಹಾರಿಕವಾಗಿ ಅಥವಾ ಒಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು. ನೀವು ಮಾಡುವಂತಹ ಕಾರ್ಯದಲ್ಲಿ ಅನುಕೂಲ ಇದೆ. ನಿಮಗೆ ಅನುಮಾನ, ಅಯ್ಯೋ ನಾನು ಮಾಡಿದ್ರೆ ಏನಾಗುತ್ತೋ ಇಲ್ವೋ ಅಂತ ನಿಮಗೆ ಗೊಂದಲ, ಅದನ್ನು ಬಿಟ್ಟು ಮಾಡಿದ್ರೆ 100% ಒಳ್ಳೇದಾಗತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9, 9, 3, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೆ ಅಲ್ಪ ಜಯ ಇದೆ. ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ ಆಗುತ್ತೆ. ಪ್ರಯತ್ನ ಮಾಡಿದ್ರೆ ಅತ್ಯಂತ ಸುಖ ಸೌಖ್ಯವು ನಿಮಗೆ ಪ್ರಾಪ್ತಿ ಆಗುತ್ತೆ. ಒಟ್ಟಾರೆಯಾಗಿ ಈ ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ 50-50 ಅಂತ ನಾವು ಹೇಳ್ಬೋದು. ಬಹಳ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು ಅಮ್ಮನವರ ಆರಾಧನೆಯನ್ನು ಮಾಡಿ, ಕುಲದೇವತಾ ದರ್ಶನ ಆರಾಧನೆಯನ್ನು ಮಾಡೋದ್ರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ತುಂಬ ದೂರ ಇದೆ, ಮನೆ ದೇವ್ರಿಗೆ ಹೋಗೋಕ್ಕಾಗಲ್ಲ ಅಂದರೆ ಮನೆ ದೇವರ ಹೆಸರಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಇನ್ನು ವೃಷಭ ರಾಶಿ ಆದಮೇಲೆ ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂತಹ ಯೋಗ ನಿಮಗಿದೆ. ಮಿಥುನ ರಾಶಿಯವರು ಒಟ್ಟಾರೆಯಾಗಿ ಈ ವಾರ ಭಾಳ ವಿಶೇಷವಾಗಿದೆ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಏನು ಟೆನ್ಷನ್ ತಗೋಬೇಡಿ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 5, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಹಣವನ್ನು ಕಳ್ಕೊತೀರಿ, ಮೋಸ ಹೋಗ್ತೀರಿ, ವ್ಯಾವಹಾರಿಕವಾಗಿ ಒಂದಷ್ಟು ನಷ್ಟವನ್ನು ಅನುಭವಿಸುವಂಥದ್ದು ಇರ್ತದೆ. ಅಧಿಕಾರಿಗಳಿಂದ ವ್ಯಾವಹಾರಿಕವಾಗಿ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಕೂಡ ಇರ್ತದೆ.
ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರವನ್ನು ನೀವು ತಗೋಬೇಕಾಗತ್ತೆ. ಕರ್ಕಾಟಕ ರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು ಗೌರಿ ಅಮ್ಮನವರ ಆರಾಧನೆ ಮಾಡುವಂಥದ್ದು. ಓಂ ಚಂದ್ರಾಯ ನಮಃ ಅಂತೇಳಿ 108 ಬಾರಿ ಜಪವನ್ನು ಮಾಡೋದ್ರಿಂದ ಈ ಟೆನ್ಷನ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಮನೆಯಲ್ಲಿ ಒಂದಷ್ಟು ಒಳ್ಳೆಯ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ವ್ಯಾವಹಾರಿಕವಾಗಿ ಒಂದಷ್ಟು ಪಾಸಿಟಿವ್ ಆಗುವಂತಹ ಯೋಗ ನಿಮಗಿದೆ. ಎಲ್ಲ ಥರ ಅನುಕೂಲವೂ ಕೂಡ ಈ ವಾರ ನಿಮಗೆ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 3, 15 ಒಂದು 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳಿವೆ, ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ಪೀಡೆ, ಈಗ ಅನೇಕ ಥರದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ವಾರ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಟೆನ್ಷನ್ಸು, ವ್ಯವಹಾರದಲ್ಲಿ ನಷ್ಟ ಆಗ್ಬಿಟ್ಟು ಒಂದಷ್ಟು ನೀವು ಮಾಡಿದಿರೋ ತಪ್ಪಿಗೆ ಅಪವಾದವನ್ನು ಅನುಭವಿಸುವಂಥದ್ದು ಇರ್ತದೆ. ಅದಕ್ಕೆ ರಾಮ ಮಂತ್ರವನ್ನು 108 ಬಾರಿ ಜಪ ಮಾಡಿ, ಇದರಿಂದ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 5, 5, 5, 10, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವ್ರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದಿರಲಿಲ್ಲ ಧನ ಮಾನ ಹಾನಿ ಆಗುತ್ತೆ. ಸಂಕಷ್ಟದಲ್ಲಿ ನೀವು ಸಿಲ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ 108 ಬಾರಿ ಜಪವನ್ನು ಮಾಡಿ, ಲಕ್ಷ್ಮೀ ದರ್ಶನವನ್ನು ಮಾಡಿ, ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 3, 9, 9, 9, 3, 12 ಕವಡೆ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವ್ರಿಗೆ 12 ಕವಡೆ ಏನು ಹೇಳುತ್ತೆ ಅಂದರೆ ಮೋಸ ಹೋಗ್ತೀರಿ, ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೋತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಅಧಿಕಾರಿಗಳಿಂದ, ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿಲ್ಲ ಅಂದರೂ ಕೂಡ ತೊಂದರೆ ಆಗುತ್ತೆ. ಸ್ವಲ್ಪ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಕುಜನಿಗೆ ವಿಶೇಷವಾಗಿ ಓಂ ಮಂಗಳಾಯ ನಮಃ ಅಂತೇಳಿ 108 ಸಾರಿ ಜಪ ಮಾಡಿ, ಅದರ ಜೊತೆಗೆ ಅನುಕೂಲ ಆದರೆ ತೊಗರಿ ಬೇಳೆಯನ್ನು ದಾನ ಮಾಡಿ. ಇನ್ನು ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ ಇದೆ. ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ. ಕಷ್ಟಪಡಬೇಕು, ಕೊನೆ ಪಕ್ಷ ಲಾಭ ಬರೋದು ಬೇಡ ನಿಮಗೆ. ವ್ಯವಹಾರದಲ್ಲಿ ಕೊನೆ ಪಕ್ಷ ಅಲ್ಲಿಗಾದರೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಈ ವಾರ ಸ್ವಲ್ಪ ಅನಾನುಕೂಲಗಳು ಜಾಸ್ತಿ ಆಗ್ತದೆ. ನೀವು ಮಾಡಬೇಕಾಗಿರೋದ್ರಿಂದ ಗೋಪೂಜೆಯನ್ನು ಮಾಡಿ. ಗೋಪೂಜೆಯನ್ನು ಮಾಡೋದ್ರಿಂದ ಈ ಟೆನ್ಷನ್ಸ್ ಕಮ್ಮಿ ಆಗುತ್ತೆ. ಹಸುವಿಗೆ ನಮಸ್ಕಾರವನ್ನು ಮಾಡಿ, ಸ್ವಲ್ಪ ಹುಲ್ಲನ್ನು ಹಾಕಿ, ಹಸಿ ಹುಲ್ಲನ್ನು, ಇದು ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 3, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಇಸ್ ನಾಟ್ ಎ ಗುಡ್. ತೊಂದರೆ, ಫೈನಾನ್ಷಿಯಲಿ ಇಶ್ಯೂಸು, ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಸೌಖ್ಯ ಇಲ್ಲ. ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಸಮಸ್ಯೆಗಳು ಖಂಡಿತವಾಗಿಯೂ ನಿಮಗೆ ಆಗ್ತದೆ. ಇದು ಮಕರ ರಾಶಿಯವರ ಫಲಾಫಲಗಳು. ಮಕರ ರಾಶಿಯವರು ಶಂಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ, ಜೊತೆಗೆ ತಿಲಾದಾನವನ್ನು ಮಾಡಿ, ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. 3, 3, 6, 3, 9, 9, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕುಂಭರಾಶಿಯವ್ರಿಗೆ 13 ಕವಡೆ ಹೇಳ್ತಾ ಇದೆ. ಅನುಕೂಲ ಆಗತ್ತಪ್ಪ. ಸರ್ಕಾರದವರಿಂದ ಕೆಲಸ ಆಗುತ್ತೆ, ಸರ್ಕಾರದ ಕೆಲಸಗಳಾಗತ್ತೆ, ಮತ್ತು ವ್ಯವಹಾರದಲ್ಲಿ ಆಗುತ್ತೆ. ಮನೆ ಕಟ್ಟಬೇಕು ಅಥವಾ ಮನೆಗೆ ಸಂಬಂಧಪಟ್ಟದ್ದು ಏನೋ ಒಂದು ಡಾಕ್ಯುಮೆಂಟ್ಸ್ ಬರಬೇಕು, ಅದೆಲ್ಲವೂ ಕೂಡ ಆಗತ್ತೆ. ಮತ್ತು ಮನೆಯಲ್ಲಿ ಸ್ತ್ರೀ ಸೌಖ್ಯ ಚೆನ್ನಾಗಿರ್ತದೆ. ಮನೆಯ ಹೆಣ್ಣು ಮಕ್ಕಳು ಒಂದಷ್ಟು ಖುಷಿಯಾಗಿರುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅನುಕೂಲಗಳು ಸಾಧ್ಯತೆ ಇದೆ. ಈ ವಾರ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ. ಕಾರ್ಯದಲ್ಲಿ ಅನುಕೂಲ ಆಗುತ್ತೆ. ಸಂಶಯವನ್ನು ಇಟ್ಕೊಳ್ಳೇಬೇಡಿ. ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಆಗತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಇದು ಒಟ್ಟಾರೆಯಾಗಿ ದ್ವಾದಶ ರಾಶಿಯವರ ಕವಡೆ ಶಾಸ್ತ್ರದ ಪ್ರಕಾರ
ಫಲಾಫಲಗಳು. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಒಂದು ಶಕುನಾದಿ ಪ್ರಶ್ನಾಫಲಗಳನ್ನು ನೋಡೋದ್ರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ನೀವು ಪರಿಶೀಲನೆಯನ್ನು ಮಾಡಿಕೊಂಡ್ರೆ ಅದು ಅತ್ಯಂತ ಶುಭ ಫಲವನ್ನು ನಿಮಗೆ ನೀಡುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.